ತುಂಗಭದ್ರಾ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೇಟ್ ಅಳವಡಿಸೋಕೆ ಪ್ಲಾನ್ ಬಿಗೆ ಬೋರ್ಡ್ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ನೀರು ಇರುವಾಗ ಗೇಟನ್ನು ರಿಪೇರ್ ಮಾಡ್ಲಿಕ್ಕೆ ಕಷ್ಟ ಅನ್ನೋ ಅಭಿಪ್ರಾಯ ನಿನ್ನೆ ವ್ಯಕ್ತವಾಗಿತ್ತು. ಹೀಗಾಗಿ ಪರ್ಯಾಯ ಕ್ರಮದ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ ಮಂಡಳಿ. ನೀರಿರುವಾಗಲೇ ಗೇಟ್ ಅಳವಡಿಕೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಿಂದಾಲ್ ಟೀಮ್ ಜೊತೆ ಒಂದು ಹಂತದ ಚರ್ಚೆ ಮುಗಿದಿದೆ. ಡ್ಯಾಂನಲ್ಲಿರುವ ನೀರನ್ನ ಉಳಿಸಿಕೊಳ್ಳೋಕೆ ಕಸರತ್ತನ್ನ ಮುಂದುವರಿಸಲಾಗ್ತಾ ಇದೆ. ಜಿಂದಾಲ್ ಕಂಪನಿ ತಜ್ಞರ ಜೊತೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ನೀಡಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಿವರಾಜ್ ತಂಗಡಗಿ ಅವರೇ ಮುಂದೆ ನಿಂತು ಅದರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಜಿಂದಾಲ್ ಕಂಪನಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರಂತೆ. ನೀರನ್ನ ವ್ಯರ್ಥ ಮಾಡದೆ ನೀರನ್ನ ಉಳಿಸ್ಕೊಂಡೇನೆ ರಿಪೇರ್ ಮಾಡ್ಲಿಕ್ಕಾಗತ್ತೆ ಅನ್ನೋ ಚಿಂತನೆಯಲ್ಲಿ ಸದ್ಯಕ್ಕಿದೆ. ಸರಿಸುಮಾರು 65 TMCಯಷ್ಟು ನೀರು, ಅದನ್ನು ಕಂಪ್ಲೀಟ್ ಆಗಿ ಖಾಲಿ ಮಾಡಬೇಕು. ಖಾಲಿ ಮಾಡಿದ ಹೊರತು ಈ ಚೈನ್ ಲಿಂಕ್ ಏನು ಕಟ್ಟಾಗಿದೆ ಅದನ್ನ ಮತ್ತೆ ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದ ತಜ್ಞರೆಲ್ಲ ಮಾಹಿತಿಯನ್ನು ನೀಡ್ತಾ ಇದ್ರು. ಆದರೆ ಈಗ ಜಿಂದಾಲ್ ಕಂಪನಿಯ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದು ನೀರನ್ನ ಉಳಿಸ್ಕೊಂಡೇನೆ ರಿಪೇರಿ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಬಹುದಾ, ಈ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈಗಷ್ಟೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹಮೀದ್ ಎಂಜಿನಿಯರಿಂಗ್ ಇಂದ ಆ ಗ್ರೂಪ್ನಿಂದ ಗೇಟ್ ನಿರ್ಮಾಣ ಕಾರ್ಯ ಮಾಡಲಾಗ್ತಾ ಇದೆ. 60 ಟನ್ ವರೆಗಿನ ಗೇಟ್ ರೆಡಿ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ನಿನ್ನೆಯಿಂದ ವರ್ಕ್ ಶುರು ಮಾಡಿದ್ದಾರೆ. ಅಧಿಕಾರಿಗಳಿಂದ ಗೇಟ್ ನಿರ್ಮಾಣ ಕಾಮಗಾರಿಯ ವೀಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಸ್ಥಳದಲ್ಲೇ ಅಧಿಕಾರಿಗಳು ಮುಖಾಮ್ ಹೂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಸರಿಸುಮಾರು 60 ಟನ್ನಷ್ಟು ತೂಕ ಇದೆಯಂತೆ ಈ ಗೇಟ್. ಇದರ ನಿರ್ಮಾಣ ಕಾರ್ಯ ಮಾಡಲಾಗ್ತಾ ಇದೆ. ಅಳವಡಿಸೋದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ಆದರೂ ನೀರನ್ನ ಉಳಿಸ್ಕೊಂಡು ಡ್ಯಾಮ್ನ ಸುರಕ್ಷತೆಗೆ ಅನುಗುಣವಾಗಿ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಪರ್ಯಾಯ ಚಿಂತನೆಗೆ ಇದೀಗ ಮುಂದಾಗ್ಲಾಗ್ತಾ ಇದೆ. ಅದರಲ್ಲೂ ಗೇಟ್ ಅನ್ನ ತಯಾರು ಮಾಡಲಾಗ್ತಾ ಇದೆ. ಹೇಗೆ ಅಳವಡಿಸ್ತಾರೆ? ನೀರು ಉಳಿಸ್ಕೊಂಡೇನೆ ರಿಪೇರ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ? ಸ್ಮಿತಾ ನೋಡಿ, ಈಗ ಸಾಕಷ್ಟು ಸುಮಾರು 60 TMC ನೀರನ್ನು ಹೊರಗಡೆ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಆ ಒಂದು ಗೇಟನ್ನು ಅಳವಡಿಸುವಂಥ ಕೆಲಸವನ್ನು ಮಾಡುವ ಸಲುವಾಗಿ ಈಗ ನಿನ್ನೆಯಿಂದಲೂ ಕೂಡ ಇಲ್ಲಿ ತಾತ್ಕಾಲಿಕವಾದಂಥ ಒಂದು ಗೇಟನ್ನು ನಿರ್ಮಾಣ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅದೇ ರೀತಿಯಾಗಿ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತೇನಿದೆ, ಆ ಒಂದು ಇಂಜಿನಿಯರಿಂಗ್ ವರ್ಕ್ಸ್ಗೆ ಈಗ ಆ ಒಂದು ಕೆಲಸವನ್ನು ಕೊಟ್ಟಿದ್ದು ನಾವೀಗ ಇಲ್ಲಿ ಏನು ಗಮನಿಸ್ತಾ ಇದ್ವಿ. ಇಲ್ಲಿ ಆರಿಜೆಂಟಲ್ ಇದರಲ್ಲಿ ಆ್ಯಂಗಲ್ನಲ್ಲಿ ತಯಾರಾಗುತ್ತಿರುವಂಥ ಒಂದು ಗೇಟ್ನ ಒಂದು ಭಾಗ ಇದು. ಸುಮಾರು ನಮಗೆ 13 ಟನ್ ಇರುವಂಥ ಈ ಒಂದು ಗೇಟ್ ಈಗ ತಯಾರು ಮಾಡಲಾಗ್ತದೆ. ಸುಮಾರು 60 ಟನ್ ಉಳ್ಳಂಥ ಒಂದು ಗೇಟನ್ನು ಈಗ ತಯಾರು ಮಾಡೋದಕ್ಕೆ ಈಗ ಇಲ್ಲಿ ಒಂದಷ್ಟು ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಂಡು ಅದೇ ರೀತಿಯಾಗಿ ಆ ಗೇಟ್ನ ಸ್ಕೆಚ್ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಆ ಸ್ಕೆಚನ್ನು ಕೂಡ ಅಧಿಕಾರಿಗಳು ಕೊಟ್ಟು ಆ ಒಂದು ರೀತಿಯಲ್ಲಿ ಈಗ ಗೇಟನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತದೆ. ನೋಡಿ, ಈಗ ಸ್ಥಳಕ್ಕೆ ಈಗ ಉಸ್ತುವಾರಿ ಸಚಿವರು ಆಗಿರುವಂಥ ಶಿವರಾಜ್ ತಂಗಡಗಿ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಆಗಮಿಸಿ ಶಾಸಕರು ಕೂಡ ಇದ್ದಾರೆ, ಸಂಸದರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಗೇಟ್ ಯಾವ ರೀತಿಯಾಗಿ ನಿರ್ಮಾಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ಕಲೆ ಹಾಕ್ತಿದ್ದಾರೆ. ಪರಿಶೀಲನೆ ಕೂಡ ಮಾಡ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಈಗ ಪ್ರಮುಖವಾಗಿ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಅವರು ಅಲ್ಲಿ ಹೋಗಿ ಪ್ರಮುಖವಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ನೋಡಿ, ಇಲ್ಲಿ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಏನಿದೆ, ಬಹಳ ವರ್ಷಗಳಿಂದ ಈ ಒಂದು ಇಂಜಿನಿಯರಿಂಗ್ ವರ್ಕನ್ನು ಮಾಡಿಕೊಂಡು ಬರ್ತಾ ಇದೆ. ಜೊತೆಗೆ ಈಗ ಈ ಒಂದು ಗೇಟ್ನ ಒಂದು ಭಾಗ ಏನಿದೆ ಆ ಭಾಗವನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನು ಕೂಡ ಈಗ ಸಚಿವರು ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಈಗ ಪ್ರಮುಖವಾಗಿ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಸದರು ಎಲ್ಲರೂ ಕೂಡ ಆಗಮಿಸ್ತಾರೆ. ಯಾಕಂದರೆ ಇವತ್ತು ತಾತ್ಕಾಲಿಕವಾಗಿ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ನೋಡಿ, ಈಗ ನಾನೀಗ ಸಚಿವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸ್ಮಿತಾ, ಸಚಿವರೇ, ಈಗ ಈ ಒಂದು ತಾತ್ಕಾಲಿಕವಾದಂಥ ಗೇಟ್ ನಿರ್ಮಾಣ ಆಗ್ತಾ ಇದೆ. ಇದು ಎಷ್ಟು ದಿನ ಬೇಕಾಗುತ್ತೆ ನಿರ್ಮಾಣ ಆಗೋದಕ್ಕೆ, ಜೊತೆಗೆ ಅಳವಡಿಸೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಏನೆಲ್ಲ ಮಾಹಿತಿಯನ್ನು ಕೊಡ್ಬೋದು? ಈಗ ಸರ್, ಈಗ ನಾವು 2 ಕಡೆ ಮಾಡಿಸ್ತಾ ಇದ್ದೀವಿ. 4 ಫೀಟನ್ನು ಒಂದು ನಾರಾಯಣ ಎಂಜಿನಿಯರಿಂಗು, ಒಂದು ಹಿಂದೂಸ್ತಾನ್ ಎಂಜಿನಿಯರಿಂಗ್ದೊಳಗೆ ಮಾಡಿಸ್ತಾ ಇದ್ದೀವಿ.
ನನಗೆ ನಾಳೆ ಸಾಯಂಕಾಲ ಅನ್ನೋದ್ರಾಗೆ ಎರಡರೊಳಗೆ ಯಾವಾಗ ಎಲ್ಲಿ ಒಂದು ರೆಡಿ ಆಗುತ್ತಾ ಒಂದು ಎರಿಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ನಾಳೆ ಸಾಯಂಕಾಲ ಅನ್ನೋದ್ರಾಗೆ ಆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ಪ್ರಯತ್ನ ಮಾಡ್ತಾಯಿದ್ವಿ, ಗೇಟ್ ಕೊಟ್ಟರೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಈಗ ಗೇಟ್ ರೆಡಿ ಆದರೂ ಕೂಡ ನೀರು ಖಾಲಿ ಆಗೋವರೆಗೂ ಕೂಡ ಅದನ್ನು ಅಳವಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನೀರನ್ನು ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಹೋಗ್ತಾ ಇದೆ, ರೈತರು ಕೂಡ ಕಣ್ಣೀರು ಹಾಕುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಫಸ್ಟು ನಾವು ನೀರನ್ನು ಪೂರ್ಣ ಪ್ರಮಾಣದಾಗ ತೆಗೆದೇ ಎರಿಕ್ಷನ್ ಮಾಡಬೇಕು ಅಂತ ಒಂದು ಟೀಮ್ ಹೇಳಿದ್ದು, ಅದನ್ನು ಮಾಡ್ತಾಯಿದ್ದೀವಿ. ಇನ್ನೂ ಒಂದು ಕಡೆ ನೀರಿನ ಜೊತೆಗೆ ನೀರಿದ್ರೂ ಮಾಡುವಂಥ ಪ್ರಯತ್ನಗಳನ್ನು ಇನ್ನೊಂದು ಟೀಮ್ ರೆಡಿ ಮಾಡಿದ್ದೀವಿ. ನಿನ್ನೆ ರಾತ್ರಿ ನಮ್ಮ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು, ನಾನು ಇನ್ನೂ ಒಂದು ಟೀಮನ್ನು ತಂದಿದ್ದೀವಿ. ಇನ್ನೂ ಒಂದು ಟೀಮನ್ನು ಕರೆಸಿದ್ದೀವಿ. ಇನ್ನೂ ಒಂದು ಟೀಮ್ ಅಂತಂದರೆ ಏನು JWS ಏನು ಜಿಂದಾಲ್ JSW ಅವ್ರನ್ನೂ ರಾತ್ರಿ ಕರೆಸಿದ್ದೀವಿ. ರಾತ್ರಿ 1 ಗಂಟೆವರೆಗೂ ನಾವು ಕುಂತು ಡಿಸೈನ್ ಹೆಂಗೆ ಮಾಡಬೇಕು, ಅದಕ್ಕೆ ಎರಿಕ್ಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಪ್ಲೇಟ್ ರೆಡಿ ಮಾಡ್ಸೋದು ನಮಗೆ ಚಾಲೆಂಜಿಂಗ್ ಅಲ್ಲ. ಪ್ಲೇಟ್ ನಾವು ಡೇ ಆ್ಯಂಡ್ ನೈಟ್ ಮಾಡ್ತೀವಿ. ಎರಿಕ್ಷನ್ ಮಾಡೋದು ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್ ಈ ಸದ್ಯ ನಮ್ಗೆ. ನೀರಿನೊಳಗನೆ ಕೂಡಿಸುವಂಥ ಪ್ರಯತ್ನಗಳನ್ನು ಆ ಪ್ರೆಷರಿಗೆ ತಡ್ಕೊಳ್ಳೋಂಥದ್ದನ್ನು ಅದಕ್ಕೆ ಯಾವ ರೀತಿ ಸೆಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನಿನ್ನೆ ಭಾಳಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ. ಚರ್ಚೆ ಮಾಡಿದ ಮೇಲೆ ಒಂದು ಹಂತಕ್ಕೆ ಬಂದಿದೆ. ಒಂದು ಟೀಮು ಇದನ್ನು ಮಾಡ್ತಾಯಿದೆ, ಇನ್ನೊಂದು ಟೀಮ್ ಅದನ್ನು ಮಾಡ್ತಾಯಿದ್ವಿ. ಆಲ್ಟರ್ನೇಟ್ ಏನಾದರೂ ಮಾಡಿ ನಾಳೆ ಇಲ್ಲಿ ಪ್ಲೇಟ್ ರೆಡಿ ಆದ್ರೆ ಇಲ್ಲೋ ಅಲ್ಲೊಂದಿಷ್ಟು JSWದಾಗೂ ಮಾಡಿಸ್ತಾ ಇದ್ವಿ. ನಾಳೆ ಸಂಜೆ ಅನ್ನೋದ್ರಾಗೆ ನಾವು ಎರಿಕ್ಷನ್ಸ್ ಟೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸಚಿವರು ನೋಡಿ, ಈಗ ತಾತ್ಕಾಲಿಕವಾಗಿ ಒಂದು ಗೇಟನ್ನು ನಿರ್ಮಾಣ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಆದರೆ ಈ ಒಂದು ಘಟನೆಗೆ ಪ್ರಮುಖವಾದಂಥ ಜವಾಬ್ದಾರಿನೇ ಯಾರು ಹೊರ್ತಾರೆ? ಹೊಣೆಗಾರಿಕೆ ಯಾರ ಮೇಲೆ ಹೋಗುತ್ತೆ? ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಆಗುತ್ತಾ, ಅಥವಾ ಈಗ ನೋಡಿ ಅಷ್ಟು ನೀರುಗಳು ಈಗ ಪೋಲಾಗಿ ಹೋಗ್ತಾ ಇರುವಂಥದ್ದು, ಅಧಿಕಾರಿಗಳು ಕರೆಕ್ಟಾಗಿ ಮೇಂಟೆನೆನ್ಸನ್ನು ಮಾಡಿದ್ದೇ ಆಗಿದ್ದರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂಥೇಳಿ ರೈತರು ಈಗ ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ಇಲ್ಲೇ ಆಗ್ತಾ ಇರೋದು ರೈತರಿಗೂ ವಾಸ್ತವ ಸತ್ಯ ಗೊತ್ತಿದೆ. ಇದಕ್ಕೆ ಅವ್ರ ಜವಾಬ್ದಾರಿ ಇವ್ರ ಜವಾಬ್ದಾರಿ ಅನ್ನೋದು ಬೇಡ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇದ್ರಾಗ ನಾನು ರಾಜಕಾರಣ ಮಾಡೋದಕ್ಕೆ ನನಗೆ ಇಷ್ಟ ಬರ್ತಾ ಇಲ್ಲ. ನಿನ್ನೆ BJP ಅವ್ರು ರಾಜಕಾರಣ ಮಾಡ್ತಾರಂತ ನಾನು ಹೇಳೋಂಥ ಪರಿಸ್ಥಿತಿ ಬಂದೈತೆ. ಇದನ್ನು ಬೋಲ್ಡ್ನವ್ರು ಮಾಡಬೇಕಾದಂಥ ಜವಾಬ್ದಾರಿ. ಬೋಲ್ಡ್ ಅಂದರೆ ಅದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥದ್ದು ಬೋಲ್ಡು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಬೋಲ್ಡ್ನವರು ನಿರ್ವಹಣೆ ಮಾಡ್ತಾ ಇಲ್ಲ. ಅದಕ್ಕೆ ಅವರಿಗೆ ನೀವು ರಾಜಕಾರಣದ ಬಿಟ್ಟು ಮೊದಲು ನನಗೆ ಬೇಕಾಗಿದ್ದು ಡ್ಯಾಮಿನ ನಿರ್ವಹಣೆ, ನೀರನ್ನು ಪೋಲಾಗೋದನ್ನು ನಿಂದಿರಿಸುವಂಥದ್ದು. ಇನ್ನೂ ಒಂದು ನನಗೆ ರೈತರ ಹಿತ ಕಾಪಾಡುವಂಥದ್ದು. ಇವೆಲ್ಲವೂ ಗಮನದಾಗ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆಲ್ಲದು ಈಗ ಬೋಲ್ಡ್ನವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾವು ಕೊಡ್ತೀವಿ ರಾಜ್ಯ ಸರ್ಕಾರದವರು. ಆದರೆ 65% ಫಂಡಿಂಗ್ ರಾಜ್ಯ ಸರ್ಕಾರ ಮಾಡ್ತಾ ಇರೋದು. ನೀವು ಬೋರ್ಡ್ ನಿರ್ವಹಣೆ ಮಾಡೋಕೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡ್ತಾ ಇರೋದು. ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇರೋದು. ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಮಾತಾಡ್ತಿಲ್ಲ. ಇವಾಗ ಬೊಮ್ಮೆಯವ್ರು ಮಾತಾಡೋದು, ಜಗದೀಶ್ ಶೆಟ್ಟರ್ ಮಾತಾಡೋದು, ಇದೆಲ್ಲ ನನಗೆ ಸಹಿಸ್ಕೊಳಕ್ಕಾಗಲ್ಲ. ನಾವಿಲ್ಲಿ ತುಂಗಭದ್ರದೊಳಗೆ ಯಾವುದೂ ರಾಜಕಾರಣ ಮಾಡಿಲ್ಲ. ರಾಜಕಾರಣದ ಅವಶ್ಯಕತೆಯೂ ನಮಗಿಲ್ಲ. ನಮಗೆ ಬೇಕಾಗಿದ್ದು ನೀರಿನ ನಿರ್ವಹಣೆ ಮತ್ತು ರೈತರ ಹಿತ. ಈಗ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ? ಮುಂದಿನ ನಡೆ ಈಗಿರ್ತೈತೆ ಅಂದರೆ ಈಗಾಗಲೇ ಆ ನಡೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ರಾತ್ರಿ 1 ಗಂಟೆವರೆಗೂ ನಾನು ಲೋಕಸಭಾ ಸದಸ್ಯರು, ನಮ್ಮ ಶಾಸಕರು ಎಲ್ಲರೂ ಕುಂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಮತ್ತು A ಮತ್ತು B ಟೀಮ್ ಅಂತಂದು 2 ಮಾಡ್ಕೊಂಡಿವಿ. ಅವ್ರ ಕೆಲಸ